ಎಥನಾಲ್ನಿಂದ ಮುಖ್ಯವಾಗಿ ಸಹಾಯ ಆಗೋದು ರೈತರಿಗಲ್ಲ, ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೆ. ಎಥನಾಲ್ ಮಿಕ್ಸ್ ಪೆಟ್ರೋಲ್ ಹಾಕ್ಸೋದ್ರಿಂದ 5ರಿಂದ 10% ಮೈಲೇಜ್ ಕಮ್ಮಿ ಆಗುತ್ತೆ. ಖಂಡಿತವಾಗ್ಲೂ ಪರಿಹಾರ ಇದೆ. ನನಗೆ 8 ನಿಮಿಷ ಟೈಮ್ ಕೊಡಿ. ಎಥನಾಲ್ ಮಿಕ್ಸ್ ಪೆಟ್ರೋಲ್ನ ನಿಮ್ಮ ಗಾಡಿಗೆ ಹಾಕಿಸ್ಬೇಕಾ ಬೇಡವಾ ಅಂತ ಹೇಳ್ತೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಜನ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಗಾಡಿಗೆ E20 ಪೆಟ್ರೋಲ್ ಹಾಕ್ಸೋದ್ರಿಂದ ತುಂಬ ತೊಂದರೆ ಆಗ್ತಿದೆ, ಅದ್ರ ಬದಲಾಗಿ ನಾರ್ಮಲ್ ಪೆಟ್ರೋಲೇ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಕೇಳಿದ್ರೆ ಇಲ್ಲ ಇದೆಲ್ಲ ಸುಳ್ಳು, ನಮ್ಮ ಕಂಡ್ರೆ ಆಗದೇ ಇರೋ ವಿರೋಧ ಪಕ್ಷದವ್ರು ಹೊರಡಿಸಿರೋ ಸುಳ್ಳು ಸುದ್ದಿ ಇದು. ವಿರೋಧ ಪಕ್ಷದವರು ವಿರೋಧ ಮಾಡ್ಲಿಕ್ಕೆ ಅಂತಾನೆ ಇರ್ತಾರೆ. ನಾವು ಅಂದ್ರೆ ಏನು, ನಮ್ಮ ಎಥನಾಲ್ ಪೆಟ್ರೋಲ್ ಅಂದ್ರೆ ಏನು, ನಮ್ಮ ಪೆಟ್ರೋಲು ಅಮೃತಕ್ಕಿಂತಲೂ ಗುಲ್ಗಂಜಿ ಎಷ್ಟು ಶ್ರೇಷ್ಠ ತಪ್ಪಂಗ್ತಾವ್ರೆ. ಅದೇನೋ ಹೇಳ್ತಾರಲ್ಲ, ಕೇಳೋನ್ ಸಿಕ್ಕಿದ್ರೆ ಕಿವಿಗೂ ಬಂದು ಉಚ್ಚ ಹೋದ್ರಂತೆ, ಹಂಗಾಯ್ತು. ಯಾರಾದರೂ ಬಂದು ನಮ್ಮ ಸರ್ಕಾರ ಪರಿಸರ ಉಳಿಸೋಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದೆ ಅಂತ ಅಂದರೆ ಮುಂಡ ಮೋಸ್ತು. ಎಥನಾಲ್ನ ಪೆಟ್ರೋಲ್ಗೆ ಮಿಕ್ಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ವಾಯು ಮಾಲಿನ್ಯ ಕಮ್ಮಿ ಆಗುತ್ತೆ, ಅದನ್ನ ನಾನು ಒಪ್ತೀನಿ. ಎಥನಾಲ್ನ ಪೆಟ್ರೋಲ್ ಮಿಕ್ಸ್ ಮಾಡೋದ್ರಿಂದ ಆಗೋ ಅನುಕೂಲಕ್ಕಿಂತನೂ ಅನಾನುಕೂಲನೇ ಜಾಸ್ತಿ. ಯಾಕಂದರೆ ಸರ್ಕಾರದವರು ತಮ್ಮ ಹುಳುಕನ್ನ ಮುಚ್ಕೊಳ್ಳೋಕ್ಕೆ ಆಡ್ತಿರೋ ಹೊಸ ನಾಟಕದ ಹೆಸರೇ E20 ಪೆಟ್ರೋಲ್. ಮೊದಲು E20 ಪೆಟ್ರೋಲ್ನ ನಿಮ್ಮ ಗಾಡಿಗೆ ಹಾಕ್ಸೋದ್ರಿಂದ ಆಗೋ ಪ್ರಾಬ್ಲಮ್ ಏನು ಅಂತ ನೋಡೋಣ ಬನ್ನಿ. ಮೊದಲನೇದು ಮೈಲೇಜ್. ಹಳೆಯ ಸ್ಕೂಟ್ರ್ಗಳಿಗೆ ಎಥನಾಲ್ ಮಿಕ್ಸ್ ಪೆಟ್ರೋಲ್ ಹಾಕ್ಸೋದ್ರಿಂದ 5ರಿಂದ 10% ಮೈಲೇಜ್ ಕಮ್ಮಿ ಆಗುತ್ತೆ. ಉದಾಹರಣೆಗೆ ಹಳೆ ಸ್ಕೂಟರ್ಗೆ ನಾರ್ಮಲ್ ಪೆಟ್ರೋಲ್ನಲ್ಲಿ 50 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾ ಇದೆ ಅಂತ ಅಂದರೆ ಈಗ E20 ಪೆಟ್ರೋಲ್ ಹಾಕ್ಸೋದ್ರಿಂದ ಹತ್ತತ್ರ 3ರಿಂದ 5 ಕಿಲೋಮೀಟ್ರು ಮೈಲೇಜ್ ಕಮ್ಮಿ ಸಿಗುತ್ತೆ. ಅದೇ ಏನಾದರೂ ಹಳೆ ಕಾರ್ ಆಗಿತ್ತು ಅಂತ ಅಂದರೆ ಇದಕ್ಕಿಂತ ಕಮ್ಮಿ ಮೈಲೇಜ್ ಕೊಡುತ್ತೆ. ಕೆಲವು ಕಾರ್ ಓನರ್ಗಳು ಮುಂಚೆ 10 ಕಿಲೋಮೀಟ್ರ್ ಮೈಲೇಜ್ ಸಿಗೋ ಜಾಗದಲ್ಲಿ ಈಗ ಬರೀ 6 ಕಿಲೋಮೀಟ್ರ್ ಮೈಲೇಜ್ ಸಿಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಪೆಟ್ರೋಲ್ ರೇಟ್ ಎಷ್ಟು ಹೇಳಿ? 100 ರೂಪಾಯಿ ದಾಟಿದೆ. ಅಂಥ ಸಂದರ್ಭದಲ್ಲಿ 1 ಕಿಲೋಮೀಟ್ರ್ ಕೂಡ ತುಂಬ ಮುಖ್ಯ. ಎರಡನೇದು ಗಾಡಿ ಪಾರ್ಟು ಬೇಗ ಹಾಳಾಗುತ್ತೆ. ನೀವು E20 ಪೆಟ್ರೋಲ್ ಹಾಕ್ಸೋದ್ರಿಂದ ನಿಮ್ಮ ಗಾಡಿ ಇಂಜಿನಲ್ಲಿರುವಂಥ ರಬ್ಬರ್ ಮತ್ತು ಪ್ಲಾಸ್ಟಿಕ್ ಐಟಮ್ಗಳು ಬೇಗ ಹಾಳಾಗುತ್ತೆ. ಯಾಕಂದರೆ E20 ಪೆಟ್ರೋಲು ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಮಾಡೋ ಕಾರಣ ರಬ್ಬರು ಮತ್ತು ಪ್ಲಾಸ್ಟಿಕ್ ಐಟಮ್ಗಳು ಬೇಗ ಹಾಳಾಗುತ್ತೆ. ಇದರಿಂದ ನೀವು ಸರ್ವೀಸ್ಗೆ ಅಂತ ಜಾಸ್ತಿ ದುಡ್ಡನ್ನ ಖರ್ಚು ಮಾಡಬೇಕಾಗತ್ತೆ. ಇಷ್ಟೊಂದು ಪ್ರಾಬ್ಲಮ್ ಇರೋದ್ರಿಂದ ಜನ E20 ಪೆಟ್ರೋಲ್ ಬೇಡ, ನಾರ್ಮಲ್ ಪೆಟ್ರೋಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೂ ಸಹ ನೀವ್ಯಾಕೆ ಬಲವಂತವಾಗಿ E20 ಪೆಟ್ರೋಲ್ನ ಮಾರ್ತಾ ಇದ್ದೀರಾ? ಅಂಥ ದರ್ದು ಏನು ಬಂದಿದೆ ನಿಮಗೆ ಅಂತ ಸರ್ಕಾರಕ್ಕೆ ಕೇಳಿದ್ರೆ ಪರಿಸರ ಉಳ್ಸೋಕ್ಕೆ ಅಂತೇಳಿ ನಮ್ಮ ಕಿವಿಗೆ ಲಾಲ್ಬಾಗ್ ಗಿಡಕ್ಕೆ ಬರ್ತಾವ್ರೆ. ಆಮೇಲೆ ಇದ್ರ ಹಾಳಾಗಲ ಏನಿದೆ ಅಂತ ನೋಡೋಕ್ಕೆ ಹೋದರೆ 3 ಕಾರಣ ಸಿಗುತ್ತೆ. ಮೊದಲನೇದು ಟ್ರಂಪ್, ನಮ್ಮ ಡೊನಾಲ್ಡ್ ಟ್ರಂಪ್. ಎಲ್ಲ ಸಮಸ್ಯೆಗೂ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ಇವತ್ತು ಎಥನಾಲ್ 20ಗೂ ಕೂಡ ಟ್ರಂಪೇ ಕಾರಣ. ಇಷ್ಟು ದಿನ ಸರ್ಕಾರ ಆಫ್ ರೇಟು ಚೀಪ್ ರೇಟು ಅಂತ ರಷ್ಯಾದಿಂದ ಪೆಟ್ರೋಲ್ ತಗೋತಿತ್ತು. ಯಾವಾಗ ಟ್ರಂಪ್ ಬಂದು ಭಾರತ ಸರ್ಕಾರ ರಷ್ಯಾ ಬದಲು ಅಮೇರಿಕದಿಂದ ಪೆಟ್ರೋಲ್ ತಗೋಬೇಕು, ಇಲ್ಲ ಅಂದರೆ 2 ಪಟ್ಟು ಟ್ಯಾರಿಫ್ ಹಾಕ್ತೀವಿ ಅಂತ ಧಮಕಿ ಹಾಕಕ್ಕೆ ಶುರು ಮಾಡವ್ರೆ. ಈಗ ಸರ್ಕಾರದ ಪರಿಸ್ಥಿತಿ ಹೇಗಿದೆ ಅಂತ ಅಂದರೆ ಅತ್ತ ದರಿ ಇತ್ತ ಪುಲಿ ಅನ್ನೋ ಹಾಗಾಗಿದೆ. ಈಗಲೇ ಭಾರತ ವರ್ಷಕ್ಕೆ 22 ಲಕ್ಷ ಕೋಟಿ ಕಚ್ಚಾ ತೈಲನ ಸಾಲ ಮಾಡಿ ಇಂಪೋರ್ಟ್ ಮಾಡ್ಕೊಳ್ತಿದೆ. ಮುಂದೆ ಏನಾದರೂ ಅಮೇರಿಕಾದಿಂದ ಜಾಸ್ತಿ ದುಡ್ಡು ಕೊಟ್ಟು ಪೆಟ್ರೋಲ್ ಇಂಪೋರ್ಟ್ ಮಾಡಿಕೊಂಡ್ರೆ ಈಗಿರೋ 22 ಲಕ್ಷ ಕೋಟಿಗಿಂತಲೂ ಜಾಸ್ತಿ ದುಡ್ಡು ಬೇಕಾಗುತ್ತೆ. ಈಗಲೇ ದೇಶದ ಸಾಲ ಹನುಮಂತನ ಬಾಲದ ಥರ ಏರ್ತಾ ಇದೆ. ಟ್ರಂಪ್ ಕೇಳೋದು ಹೆಂಗೈತೆ ಅಂತ ಅಂದರೆ ಹನುಮಂತನೇ ಬಾಲ ಕಡಿತಿರುವಾಗ ಇವನು ಯಾವನೋ ಶಾವಿಗೆ ಕೇಳದಂತೆ, ಹಂಗಾಯಿತು ಪರಿಸ್ಥಿತಿ. ಈಗಿರೋ ಸಾಲದ ಬಡ್ಡಿ ಕಟ್ಟಕ್ಕೆ ನಮ್ಮ ನಿರ್ಮಲ ಮನಸ್ಸಿನ ನಿರ್ಮಲಕ್ಕ ಪೆಟ್ರೋಲು, ಪಾಪ್ಕಾರ್ನು, ಹೆಲ್ತ್ ಇನ್ಶೂರೆನ್ಸ್ ಮೇಲೆಲ್ಲ ಟ್ಯಾಕ್ಸ್ ಹಾಕವ್ರೆ. ಮುಂದೆ ಉಸಿರಾಡೋಕ್ಕೂ ಟ್ಯಾಕ್ಸ್ ಹಾಕ್ಬೋದು. ಈಗ ಸರ್ಕಾರ ಹೇಗಾದರೂ ಮಾಡಿ ಈಗ ಪೆಟ್ರೋಲ್ ಇಂಪೋರ್ಟ್ ಮೇಲೆ ಖರ್ಚು ಮಾಡ್ತಿರೋ ದುಡ್ಡನ್ನ ಕಮ್ಮಿ ಮಾಡಿಕೊಳ್ಳೇಬೇಕಾಗಿದೆ. ಇಲ್ಲ ಅಂದರೆ ಈ ದೇಶದ ಸಾಲ ಇನ್ನೂ ಜಾಸ್ತಿ ಆಗುತ್ತೆ, ಅದಕ್ಕೆ ಕಟ್ಟಬೇಕಾಗಿರೋ ಬಡ್ಡಿ ಇನ್ನೂ ಜಾಸ್ತಿ ಆಗುತ್ತೆ. ಇದರಿಂದ ದೇಶದ ಆರ್ಥಿಕ ವ್ಯವಸ್ಥೆ ಹಾಳಾಗುತ್ತೆ. ಅದಕ್ಕೋಸ್ಕರ ಸರ್ಕಾರ ಇಂಪೋರ್ಟ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ಎಥನಾಲ್ನ ಜಾಸ್ತಿ ಮಿಕ್ಸ್ ಮಾಡ್ತಾ ಇದೆ. ಎರಡನೇದು ನಾನು ಹೇಳಬೇಕಾಗಿಲ್ಲ, ನಮ್ಮ ವಿರೋಧ ಪಕ್ಷದವರು 11 ವರ್ಷದಿಂದ ಆಡಿದ್ದೇ ಆಡೋ ಕಿಸ್ಪಾಯ್ ದಾಸ್ ಅಂತಾರ ಹೇಳ್ತಾನೆ ಅವರೇ, ನಾವು ಕೇಳ್ತಾನೆ ಇದ್ದೀವಿ. ಒಂದ್ಸಲ ಅವ್ರ ಬಾಯಲ್ಲೇ ಕೇಳ್ಬಿಡಿ. अदानी अंबानी अदानी अंबानी अंबानी जी की बात अदानी और अंबानी का ಹೌದು, ಉದ್ಯಮಿ ಮತ್ತು ರಾಜಕಾರಣಿಗಳಿಗೆ ಅನುಕೂಲ ಮಾಡಿಕೊಡೋಕ್ಕೆ
ನಮ್ಮ ಹೆದ್ದಾರಿ ಮಂತ್ರಿ ನಿತಿನ್ ಗಡ್ಕರಿಯವರು ದೊಡ್ಡದಾಗಿ ಎತ್ನಾಲ್ನಿಂದ ಜನಕ್ಕೆ ಹೆಚ್ಚಿನ ದುಡ್ಡು ಸಿಗುತ್ತೆ ಅಂತ ಹೇಳಿದರು. ಆದರೆ ಯಾವ ಜನಕ್ಕೆ ದುಡ್ಡು ಸಿಗುತ್ತೆ ಅಂತ ಹೇಳಲಿಲ್ಲ. ಎಥನಾಲ್ನಿಂದ ಮುಖ್ಯವಾಗಿ ಸಹಾಯ ಆಗೋದು ರೈತರಿಗಲ್ಲ, ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೆ. ಈ ದೇಶದಲ್ಲಿ ಶುಗರ್ ಫ್ಯಾಕ್ಟ್ರಿ ಇರೋದೆಲ್ಲ ರಾಜಕಾರಣಿಗಳ ಕೈಯಲ್ಲಿ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲೇ ಕಬ್ಬು ಅಂದರೆ ಕಾಂಗ್ರೆಸ್ನ ಜಾರಕಿಹೊಳಿಯಿಂದ ಹಿಡಿದು BJPಯ ಮುರುಗೇಶ್ ನಿರಾಣಿ ತನಕ ಎಲ್ಲ ರಾಜಕಾರಣಿಗಳು ಪಕ್ಷಭೇದ ಮರೆತು ಒಂದಾಗ್ಬಿಡ್ತಾರೆ. ಅಷ್ಟೇ ಯಾಕೆ, ಖುದ್ದು ನಿತಿನ್ ಗಡ್ಕರಿಯವ್ರ ಹತ್ರನೇ 17 ಶುಗರ್ ಫ್ಯಾಕ್ಟ್ರಿಗಳಿದೆ ಮಹಾರಾಷ್ಟ್ರದಲ್ಲಿ. ಬರೀ ರಾಜಕಾರಣಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಬಜಾಜಿಂದ ಬಿರ್ಲಾ ತನಕ, ಅದಾನಿಯಿಂದ ಅಂಬಾನಿ ತನಕ ಎಲ್ಲ ಉದ್ಯಮಿಗಳ ಹತ್ರ ಕೂಡ ಶುಗರ್ ಫ್ಯಾಕ್ಟ್ರಿ ಇದೆ. ಇವ್ರುಗಳು ಚೆನ್ನಾಗಿ ದುಡ್ಡು ಮಾಡ್ತಾರೆ ಹೊರತು ದೇಶದ ರೈತರಿಗೆ ನಯಾ ಪೈಸೆ ಸಿಗಲ್ಲ. ಮೂರನೇದು ಸರ್ಕಾರದ ಖಜಾನೆ ತುಂಬಿಸೋಕ್ಕೆ. ಆದರೂ ನಮ್ಮ ಜನನೋ ತುಂಬ ಕೆಟ್ಟವರಪ್ಪ. ಒಂದು ಗಾಡಿ ತಗೋತಾರೆ, 20-30 ವರ್ಷ ಓಡಿಸ್ತಾರೆ. ಪಾಪ ಸರ್ಕಾರದವ್ರು ಏನು ಮಾಡಬೇಕು? ಪ್ರತಿ ಎಲೆಕ್ಷನ್ ಬಂದಾಗ ರೋಡ್ ಹಾಕಬೇಕು. ರೋಡ್ ಹಾಕ್ತಾರೋ ಇಲ್ವೋ ಅದ್ರ ಹೆಸರಲ್ಲಿ ದುಡ್ಡು ತಿನ್ನಬೇಕು. ಜನ ರೋಡ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಸರ್ಕಾರದವ್ರು ಏನು ತಿನ್ನಬೇಕು? ನಮ್ಮ ಜನ ನೋಡಿದ್ರೆ ರೋಡ್ ಇಲ್ಲಿ ಅಂತಾರೆ, ಸರ್ಕಾರದವರು ರೋಡ್ ಟ್ಯಾಕ್ಸ್ ಇಲ್ಲಿ ಅಂತಾರೆ. ಅಜ್ಜಿಗೆ ಅರಿವೆ ಚಿಂತೆ ಆದರೆ ಮೊಮ್ಮಗಳಿಗೆ ಮೆಂಡಿನ ಚಿಂತೆ ಅಂತೆ, ಹಂಗಾಯಿತು. ಯಾವಾಗ ಸರ್ಕಾರದ ಖಜಾನೆಯಲ್ಲಿ ತಿನ್ನಕ್ಕೆ ದುಡ್ಡಿಲ್ಲ ಅಂತ ಗೊತ್ತಾಯ್ತೋ, ನಿದ್ದೆಯಿಂದ ಎದ್ದ ಅಧಿಕಾರಿಗಳು ಅಪರೂಪಕ್ಕೆ ಬುದ್ಧಿ ಉಪಯೋಗಿಸಿ ಪೆಟ್ರೋಲ್ ಜೊತೆಗೆ ಎಥನಾಲ್ ಮಿಕ್ಸ್ ಮಾಡಿಬಿಡೋದಾ, ಇದರಿಂದ ಗಾಡಿ ಮೈಲೇಜ್ ಕಮ್ಮಿ ಆಗುತ್ತೆ, ಆಮೇಲೆ ಜನ ಹಳೆ ಗಾಡಿ ಮಾರಿ ಹೊಸ ಗಾಡಿ ತಗೋತಾರೆ, ಇದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಸಿಗುತ್ತೆ ಅಂತ ಎಥನಾಲ್ ಮಿಕ್ಸ್ ಮಾಡೋಕ್ಕೆ ಶುರು ಮಾಡೋರೆ. ಯಾವಾಗ ಸರ್ಕಾರಕ್ಕೆ ದುಡ್ಡು ಬೇಕೋ ಅವಾಗೆಲ್ಲ ಎಥನಾಲ್ ಪರ್ಸೆಂಟೇಜ್ನ ಪೆಟ್ರೋಲಲ್ಲಿ ಜಾಸ್ತಿ ಮಾಡ್ತಾರೆ. ಉದಾಹರಣೆಗೆ ಮುಂಚೆ E10 ಅಂದರು, ಈಗ E20 ಅಂತವ್ರೆ, ಮುಂದೆ E27 ಅಂತಾರೆ. ಬೇಕಾದಾಗ ಪೆಟ್ರೋಲ್ನಲ್ಲಿ ಎಥನಾಲ್ನ ಜಾಸ್ತಿ ಮಿಕ್ಸ್ ಮಾಡಿ ಗಾಡಿ ಮೈಲೇಜ್ನ ಕಮ್ಮಿ ಮಾಡಿಸಿ ಹೊಸ ಗಾಡಿ ತಗೊಳಂಗೆ ಮಾಡೋದು. ಇದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಅಂತ ದುಡ್ಡು. ಅದೇ ಜನಕ್ಕೆ ತೆಂಗಿನಕಾಯಿ ಚಿಪ್ಪು. ಈಗ ಅದು ಸಿಗಲ್ಲ ಬಿಡಿ, ತೆಂಗಿನಕಾಯಿ ರೇಟ್ 60 ರೂಪಾಯಿ ಕೂತೈತೆ. ಇನ್ನೂ ಕೆಲವರು ಪೆಟ್ರೋಲ್ ಬಂದು CNG ಗಾಡಿ ತಗೊಂಡ್ರಂಗೆ ಅಂತ ಯೋಚನೆ ಮಾಡ್ತಾಯಿದ್ರೆ CNG ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಾಕ್ತೀನಿ. ಇನ್ನು ಕೆಲವರು ಎಲೆಕ್ಟ್ರಿಕ್ ಗಾಡಿ ತೊಗೋತೀನಿ ಅನ್ಬೋದು, ಅದರಲ್ಲೂ ಅದೇ ಸಮಸ್ಯೆ. 5 ವರ್ಷ ಆದಮೇಲೆ ಬ್ಯಾಟ್ರಿ ಹೋದರೆ ಗಾಡಿಗಿಂತ ಬ್ಯಾಟ್ರಿ ರೇಟೇ ಜಾಸ್ತಿ. ಸರ್ಕಾರಕ್ಕೆ ಪರಿಸರದ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ತಕ್ಷಣ ಎಲೆಕ್ಟ್ರಿಕ್ ಗಾಡಿಗಳ ಮೇಲೆ ಮುಂಚೆ ಕೊಡ್ತಾ ಇದ್ದ ರೀತಿಯೇ ಸಬ್ಸಿಡಿ ಕೊಡೋಕ್ಕೆ ಶುರು ಮಾಡಿ, ಅಷ್ಟೇ ಸಾಕು. ಇದ್ರ ಬಗ್ಗೆ ಮಾತಾಡೋಕೆ ಹೋದರೆ ಸರ್ಕಾರದ ಕಿವಿ ಕಿವುಡಾಗುತ್ತೆ. ಕೊನೆ ಮಾತು, ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಇಲ್ವಾ ಅಂತ ನನಗೆ ಕೇಳಿದ್ರೆ ಖಂಡಿತವಾಗ್ಲೂ ಪರಿಹಾರ ಇದೆ. ಅದೇನೆಂದರೆ, ನಿಮ್ಮ ಮನೆ ಅಟ್ಟದಲ್ಲಿರೋಂಥ ಅಟ್ಲಾಸ್ ಸೈಕಲ್ನ ತೆಗೆದು ರಿಪೇರಿ ಮಾಡಿಸಿ. ಅಷ್ಟೇ.